ಬಿಹಾರ ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ ಆಗ್ತಾ ಇದೆಯಾ? ಬಿಹಾರ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ ನಿತೀಶ್? ಬಿಜೆಪಿ ಅಭ್ಯರ್ಥಿಗೆ ಬಿಹಾರ ಸಿಎಂ ಪಟ್ಟ ಒಲಿಯೋ ಸಾಧ್ಯತೆ ಇದೆ ಅನ್ನೋದು ಬಿಹಾರದಲ್ಲಿ ಕೇಳಿ ಬರ್ತಾ ಇರುವಂತಹ ರಾಜಕೀಯ ಲೆಕ್ಕಾಚಾರ. ರಾಜ್ಯಸಭೆ ಸದಸ್ಯರಾಗಿ ನಿತೀಶ್ ಕುಮಾರ್ ಆಯ್ಕೆಯಾಗೋ ಸಾಧ್ಯತೆ ಇದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ಸಹ ಆಯ್ಕೆಯಾಗುವ ಸಾಧ್ಯತೆ ಇದೆ. ಬಿಹಾರದ ಹಾಲಿ ಸಿಎಂ ಆಗಿದ್ದಾರೆ ಸದ್ಯ ನಿತೀಶ್ ಕುಮಾರ್. ಈಗ ರಾಜ್ಯಸಭೆಯಲ್ಲಿ ಸ್ಪರ್ಧೆಗೆ ಈಗಾಗಲೇ ನಾಮಪತ್ರವನ್ನ ಸಿದ್ಧಪಡಿಸಿಕೊಂಡಿದ್ದಾರಂತೆ. ಶೀಘ್ರವೇ ನಾಮಪತ್ರಕ್ಕೆ ಸಹಿ ಹಾಕಲಿದ್ದಾರೆ ಸಿಎಂ ನಿತೀಶ್ ಕುಮಾರ್. ಹೀಗಾಗಿ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬಹುದು ಅನ್ನುವಂಥ ಲೆಕ್ಕಾಚಾರಗಳು ಕೇಳಿ ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್, ಬಿಹಾರ ರಾಜಕೀಯದಲ್ಲಿ ಅಚ್ಚರಿಯ ಬೆಳವಣಿಗೆ. ರಾಜ್ಯಸಭಾ ಸದಸ್ಯರ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆ ಸಿದ್ಧಪಡಿಸಿಕೊಂಡಿದ್ದಾರೆ ಅಂತ ನಿತೀಶ್ ಅವರು. ಸಿಎಂ ಸ್ಥಾನ ತ್ಯಜಿಸ್ತಾರಾ? ವಿಜಯ್, ಈ ತರದೊಂದು ಸುದ್ದಿ ಬಿಹಾರ ರಾಜಕೀಯದಲ್ಲಿ ಚರ್ಚೆ ನಡೀತಾ ಇರುವಂತಹದ್ದು. ಬಹುಮುಖ್ಯವಾಗಿ ನಾಳೆ ರಾಜ್ಯಸಭೆಗೆ ನಿತೀಶ್ ಕುಮಾರ್ ಅವರು ನಾಮಪತ್ರವನ್ನ ಸಲ್ಲಿಸ್ತಾರೆ 11:30 ಅನ್ನುವಂತ ಚರ್ಚೆಗಳು ನಡೀತಾ ಇದೆ. ನಾಮಪತ್ರ ರೆಡಿಯಾಗಿದೆ. ನಾಮಪತ್ರ ಸಲ್ಲಿಸೋದೊಂದೇ ಬಾಕಿ. ನಾಳೆ ಬಿಹಾರದ ಪಾಟ್ನಾದಲ್ಲಿ ನಾಮಪತ್ರವನ್ನ ಸಲ್ಲಿಸ್ತಾರೆ ಅನ್ನುವಂತಹದ್ದು. ನಾಮಪತ್ರ ಸಲ್ಲಿಕೆ ವೇಳೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಪಾಟ್ನಾದಲ್ಲಿ ಇರ್ತಾರೆ ಅನ್ನುವಂಥದ್ದು. ಇನ್ನು ಬಹು ಮುಖ್ಯವಾಗಿ ಒಂದ್ ವೇಳೆ ಇವರು ರಾಜ್ಯಸಭೆಗೆ ಹೋದದ್ದೇ ಆದಲ್ಲಿ ಬಿಹಾರದ ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನ ಕೊಡ್ಬೇಕಾಗತ್ತೆ. ರಾಜೀನಾಮೆ ಕೊಟ್ರೆ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ? ಬಿಜೆಪಿಯಿಂದ ಆಗ್ತಾರೋ ಅಥವಾ ಜೆಡಿಯು ಇಂದನೇ ಇರ್ತಾರೋ ಅನ್ನುವಂತ ಚರ್ಚೆಗಳು. ಆದ್ರೆ ಜೆಡಿಯು ನಾಯಕರು ಹೇಳ್ತಾ ಇದ್ದಾರೆ ನಿತೀಶ್ ಕುಮಾರ್ ಅವರು ಯಾವುದೇ ಕಾರಣಕ್ಕೂ ಬಿಹಾರ ರಾಜಕೀಯವನ್ನ ಬಿಟ್ಟು ಹೋಗಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅವರು ಜೆಡಿಯು ನಾಯಕರು ಟ್ವೀಟ್ ಅನ್ನ ಮಾಡಿರುವಂತಹದ್ದು. ಆದ್ರೆ ಇತ್ತೀಚಿನ ಬೆಳವಣಿಗೆಗಳು ನೋಡ್ತಾ ಇದ್ರೆ ಅವರು ದೆಹಲಿ ರಾಜಕಾರಣಕ್ಕೆ ಬರ್ತಾರೆ. ಈ ಕೇಂದ್ರ ಮಂತ್ರಿ ಆಗಿದ್ರು ಹಿಂದೆ, ಈಗಲೂ ಮತ್ತೆ ಕೇಂದ್ರ ಮಂತ್ರಿ ಆಗುವಂತಹ ಸಾಧ್ಯತೆಗಳು ಇವೆ. ಅಲ್ಲಿ ಬಿಹಾರದಲ್ಲಿ ಬಿಜೆಪಿಯೇ ಯಾರಾದ್ರೂ ಒಬ್ರು ಮುಖ್ಯಮಂತ್ರಿ ಆಗ್ತಾರೆ, ಜೆಡಿಯುನ ಇಬ್ಬರು ಉಪಮುಖ್ಯಮಂತ್ರಿಗಳಾಗ್ತಾರೆ ಅನ್ನುವಂತಹದ್ದು. ಮುಖ್ಯವಾಗಿ ನಿತೀಶ್ ಕುಮಾರ್ ಅವರ ಪುತ್ರ ಡಿ.ಸಿ.ಎಂ ಆಗಬಹುದು ಅನ್ನುವಂತಹ ಚರ್ಚೆಗಳು ನಡೀತಾ ಇದೆ. ಆದ್ರೆ ನಿತೀಶ್ ಕುಮಾರ್ ಅವರ ಕುಟುಂಬದಲ್ಲೇ ಈಗ ಒಡಕು ಶುರುವಾಗಿದೆ ಅನ್ನುವಂತಹದ್ದು. ಅಂದ್ರೆ ನಿತೀಶ್ ಕುಮಾರ್ ಅವರು ಬಿಹಾರ ರಾಜಕಾರಣವನ್ನ ಬಿಟ್ಟು ಹೋಗ್ಲಿಕ್ಕೆ ಕುಟುಂಬದಲ್ಲೇ ಅಪಸ್ವರಗಳು ಇದೆ ಅನ್ನುವಂತಹದ್ದು. ಯಾವುದೇ ಕಾರಣಕ್ಕೂ ನಿತೀಶ್ ಅವರ ಪುತ್ರ ನಾನು ರಾಜಕಾರಣಕ್ಕೆ ಬರೋದಿಲ್ಲ, ನನಗೆ ಸಚಿವ ಸ್ಥಾನವೂ ಬೇಡ, ಉಪಮುಖ್ಯಮಂತ್ರಿ ಸ್ಥಾನವೂ ಬೇಡ ಅನ್ನುವಂತಹ ಪಟ್ಟನ್ನ ಹಿಡಿದಿದ್ದಾರೆ. ಯಾವುದೇ ಕಾರಣಕ್ಕೂ ನಾನು ರಾಜಕಾರಣಕ್ಕೆ ಬರೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಪಟ್ಟು ಹಿಡಿದು ಕೂತಿದ್ದಾರೆ. ತಂದೆ ಆದಂತಹ ನಿತೀಶ್ ಕುಮಾರ್ ಅವರು ಬಿಹಾರ ರಾಜಕಾರಣದಲ್ಲಿ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಪಟ್ಟು ಹಿಡಿದಿದ್ದಾರೆ ಅನ್ನುವಂತ ಚರ್ಚೆ ನಡೀತಾ ಇದೆ. ನಾಳೆ ಯಾವುದಕ್ಕೂ ಗೊತ್ತಾಗುತ್ತೆ. 11:30 ಸುಮಾರಿಗೆ ಅವರು ರಾಜೀನಾಮೆಯನ್ನ ಸಲ್ಲಿಸ್ತಾರಾ ಇಲ್ವಾ, ಅಥವಾ ಒಂದ್ ವೇಳೆ ರಾಜೀನಾಮೆಯನ್ನ ಸಲ್ಲಿಸಿದ್ರೆ ಅದು ಪಕ್ಕ ಆಗುತ್ತೆ, ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ. ಮತ್ತೆ ಬಿಹಾರ ರಾಜಕೀಯದಲ್ಲಿ ಒಂದು ರೀತಿಯಾದಂತಹ ದೊಡ್ಡ ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದು. ಬಿಹಾರದಲ್ಲಿ ಬಿಜೆಪಿಯ ಮುಖ್ಯಮಂತ್ರಿ, ಮೊದಲ ಬಾರಿಗೆ ಬಿಜೆಪಿಯ ಮುಖ್ಯಮಂತ್ರಿಯನ್ನ ಕಾಣೋದಕ್ಕೆ ಚಾನ್ಸಸ್ ಆಗ್ಬಹುದು ಅನ್ನುವಂಥದ್ದು. ವಿಜಯ್, ಥ್ಯಾಂಕ್ ಯು ಹರೀಶ್.